यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಸಂಗಿಂದ್ರಿ ಸರ್ ಭಾಳ ಜಾತಿನತ್ತಾರ ನಮಗ್ ಬಂದ್ರಿ ಬೇರೆಯವ್ರ ಮೀಟಿಂಗ್ ಮಾಡೀನ್ರಿ ನಮ್ಮ ಮನ್ಯಾಗ್ರಿ ಅವ್ರ ಸಂಬಂಧ ನಮಗ್ ಜಾತಿನತ್ತಾರಿ ಬಂದವ್ರು LNT ಫೈನಾನ್ಸ್ ಹಾ ರೀ ಏನಂತಾರ ಕಟ್ರಮ್ಮ ನೀವ್ ಯಾಕೆ ಕುಂಡ್ರಸ್ಕೋಬೇಕ್ರಿ ಅವ್ರಿಗೆ ಅಂತ ಹೇಳ್ತಾರಿ ಬಂದು ಈಗ ನಮ್ ಕಡೆ ಆಗಂಗಿಲ್ರಿ ಸರ್ ಹಂಗ ಹೇಳಾನ ನಾವ್ ಈಗ ಬೇರೆಯವ್ರ ರೊಕ್ಕ ಕಟ್ಟಿವ್ರಿ ಈಗ ಆಗಂಗಿಲ್ರಿ ಸರ್ ನನ್ನ ಕಡೆಯಿಂದ ಅವ್ರ ಮನೆಗೆ ಹೋಗ್ತೀನಿ ಅಂತ ಈಗ ಹೇಳತ್ತಾರಿ ಸರ್ ಕಂಪ್ಲೇಂಟ್ ಕೊಡೋಣ ಬರೋಣ ಈಗ ಹೇಳ್ತಿದ್ದಿಲ್ರಿ ಇಷ್ಟು ತರ ಈಗ ಬಂದು ಕಂಪ್ಲೇಂಟ್ ಕೊಡೋಣ ಇಲ್ಲಮ್ಮ ನಿಮ್ ಮನೆಗೆ ಬರಂಗಿಲ್ಲ ಅವ್ರ ಮನೆಗೆ ಬೇರೆಯವ್ರ ಕಟ್ಬೇಕ್ರಿ ನಮ್ದೇನಿಲ್ರಿ ನಮ್ದು ಕಟ್ಟೇವ್ರಿ ಹಾ ರೀ ನಮ್ಮ ಮನ್ಯಾಗ ಅವ್ರಿನ್ನ 8 ಕಂತ್ ಕಟ್ಬೇಕ್ರಿ 8 ಕಂತ್ರಿ ತಿಂಗಳಿದ್ರಿ 2550 ರೂಪಾಯಿ ತುಂಬ್ತಾರ ಅವ್ 8 ಕಟ್ಬೇಕ್ರಿ ಅವ್ರು ಅವ್ರ ಮನಿಗ್ ಹೋಗಂದ್ರ ಮನಿಗ್ನು ಬ್ಯಾಡ ಅಂತ್ರಿ ನೀವೇ ಕೊಂಡ್ರಸಿರಮ್ಮ ನೀವೇ ಕೊಡಂತ ಹೇಳ್ತಾರ ರೊಕ್ಕ ಹಾ ರೀ ನಾವೇ ರೊಕ್ಕ ಕೊಡಸ್ಕೊಂಡ್ ಹಚ್ಬೇಕಂತ್ರಿ ಅವ್ರಿಗೆ ಹಂಗ ಹೇಳಾನ ನಮ್ಮ ಮನ್ಯಾಗ ಕಿರಿಕಿರಿ ಮಾಡ್ತಾರ ನಮ್ಮ ಮಂದಿ ಕಡೆ ಇಸ್ಕೊಂಡ್ ಬಂದ್ ಅವ್ರಿಗೆ ಕೊಟ್ಟೇನ್ರಿ ಕೊಟ್ರ ನೀ ಕೇಳಾಕತ್ತಿಲ್ರಿ ಅವ್ರ ರೊಕ್ಕ ವಾಪಸ್ ಕೊಡಾಕ್ ಹಚ್ಬೇಕ್ರಿ ಅವ್ರಿಗೆ ನಮ್ಗೆ 50,000 ರೀ ಹಾ ರೀ ಈಗ ಇದು ಎಲ್ಲೇ ಬರ್ತದೆ ಯಾವ ಹಿಂದಿ ರೋಡ್ ಬಂಬಳಾಕ್ಷಿ ಇಲ್ಲೇ ರೆಂಡಿ ರೋಡ್ ಯಾವ ವಾರ್ಡ್ ಬರ್ತಾರೆ ಇದು 11 ನಂಬರ್ ವಾರ್ಡ್ ಈಗ ಏನ್ ಕಂಪ್ಲೀಟ್ ಕೊಡಕ್ ಬಂದಿರಿ ಹಾ ಕಂಪ್ಲೀಟ್ ಕೊಡಾಕ್ ಬಂದಿದ್ದೀವ್ರಿ ಸರ್ ಕಂಪ್ಲೀಟ್ ತಗೊಂಡಾರಿ ಸರ್ ಅವ್ರು ಏನ್ ಹೇಳ್ತಾರಿ ಅವ್ರು ನೀವು ವಿಚಾರ ಮಾಡ್ರಮ್ಮ ಅವರು ಸರ್ ಇಲ್ರಿ ನಾವು ಇದು ಮಾಡ್ತೇವ್ರಿ ನಿಮ್ ಮನಿಗ್ ಬರಂಗಿಲ್ಲ ನಿಮ್ಗೆ ರಿಕ್ವೆಸ್ಟ್ ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಹೇಳ್ತಾರೆ ಅವ್ರ ಮನಿಗ್ ಹೋಗ್ತಾರಂತ ಅವ್ರು ಹೇಳ್ತಾರೆ ಇದು ನಾಳೆ ನಿನ್ನೆ ಬಂದೇನ್ರಿ ಸರ್ ನಿನ್ನೆ 8ನೇ ತಾರೀಕಿಗೆ ಕಂತಿತ್ರಿ ಅವ್ರದ್ದು ನಿನ್ನೆ ನಮ್ಮ ಮನಿಗ್ ಬಂದಾರಿ ಅವ್ರು ಅದಾರಿ ಅರ್ಧ ಜನ ಕಟ್ತಾರಿ ಅವಕಾಶ ಕೊಡ್ಬೇಕಂತ್ರಿ ಅವ್ರಿಗೆ 2 ದಿನ ಕೆಲಸ ಇಲ್ಲ 2-3 ದಿನ ಕೇಳಂತ ಹೇಳ್ತಾರೆ ಅವ್ರು ಇವ್ರು ಅವಕಾಶ ಕೊಡಂಗಿಲ್ಲ ಅಂತ ಇವ್ರು ಹೇಳ್ತಾರ್ರಿ ಈಗ ಓಡೋದವ್ರು ಇಬ್ರು ಓಡೋಗ್ಯಾರ್ರಿ ಅವ್ರದ್ದು ನಾ ಕೈಲೇ ಕಟ್ಟಿನ್ರಿ ಓಡೋಗ್ಯಾರ ಅಂತ ಎಷ್ಟು ದಿನ ರೀ ಈಗ ಇನ್ನೊಂದೊಂದ್ ಕಲ್ ತುಳ್ದವ್ರಿ ಅದನ್ನು ಕಟ್ಟೆ ಅಂತ ಹೇಳ್ತಾರ ನನ್ ಕಡೆ ಆಗಂಗಿಲ್ರಿ ಕಂತ ಕಟ್ಟಾಗ ಅವ್ ಕಟ್ಟಿದ್ ರೊಕ್ಕ ವಾಪಸ್ ಕೊಡಾಕ್ ಹಚ್ಬೇಕ್ರಿ ಅವ್ರ ಕಡೆ ಅವ್ರು ಏನು ಹೇಳಾಕತ್ತಿಲ್ರಿ ಸರ್ ಕೊಡ್ತೀನಿ ಅಂತ ಹೇಳಿ ಈಗ ಏನ್ರಿ ಈಗ CM ಅವರು ಆದೇಶ ಮಾಡಿದ್ದಾರೆ ಹ್ಯಾರಾಸ್ಮೆಂಟ್ ಮಾಡೋದವ್ರಿಗೆ ಕಠಿಣ ಕ್ರಮ ಅಂತ ಹೇಳಿ ತಾವು ಏನಂತೀರಿ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನಂತೀರಿ ಅವ್ರಿಗೆ ಏನು ಅವ್ರ ಮ್ಯಾಗ ಏನು ಆಕ್ಷನ್ ಹಾಕ್ಬೇಕಂತೀರಿ ಅವ್ರ ಮ್ಯಾಗ ಏನು ಆಕ್ಷನ್ ಹಾಕಂಗಿಲ್ರಿ ನಮ್ ರೊಕ್ಕ ಕೊಟ್ರೆ ಅವ್ರ ಮ್ಯಾಗ ಏನು ಆಕ್ಷನ್ ಹಾಕಂಗಿಲ್ರಿ ಸರ್ ನಮ್ ರೊಕ್ಕ ಕೊಡ್ಲಿಕ್ಕಂದ್ರೆ ಆಕ್ಷನ್ ಹಾಕ್ತೀರಿ ಅವ್ರ ಮ್ಯಾಗ ಏನು ಆಕ್ಷನ್ ಮಾಡ್ಲಿ ಅವ್ರ ನಿಮ್ಗೆ ಹ್ಯಾರಾಸ್ಮೆಂಟ್ ಮಾಡಕ್ಕೆ ಹಾ ಜವಾಬ್ ಆತೀನಿ ಕಾನೂನು ಕ್ರಮ ಏನು ಆಗ್ಬೇಕು ಅವ್ರ ಮ್ಯಾಗ ಏನಿಲ್ರಿ ಸರ್ ಅದು ಅಷ್ಟು ರೊಕ್ಕ ಕಟ್ಸ್ಮೆ ಅವ್ರ ಮ್ಯಾಗ ಏನು ಹಾಕೋದಿಲ್ರಿ 50,000 ರೂಪಾಯಿ ಖರ್ಚು ಮಾಡಿರಿ 50,000 ಮೈಕ್ರೋ ಫೈನಾನ್ಸ್ ಅವ್ರು ನಿಮಗೆ ಹ್ಯಾರಾಸ್ಮೆಂಟ್ ಮಾಡಕತ್ತಲ್ಲ LNT ಫೈನಾನ್ಸ್ ನಿಮ್ಮ ಮನೆ ಮುಂದೆ ಬರಾಕತ್ತಲ್ಲ ಯಾವ ರೀತಿ ಹ್ಯಾರಾಸ್ಮೆಂಟ್ ಮಾಡಕತ್ತಲ್ಲ ರೊಕ್ಕ ಕಟ್ಟಿಸ್ರಿ ಅಮ್ಮ ಇಲ್ಲಾಂದ್ರೆ ಡ್ಯೂ ಹಾಕ್ತೇವ್ರಿ ಸಿವಿಲ್ ಕೋರ್ಸ್ ಕಮ್ಮಿ ಮಾಡ್ತೇವ್ರಿ ಹಿಂಗೆಲ್ಲ ಹೇಳತ್ತಾರ ಅವ್ರು ಬಂದು ಈಗ ನಮ್ಗೆ ಆಗಂಗಿಲ್ರಿ ಸರ್ ಹಂಗ ಹೇಳಾನ ನಾವು ಅಂಜ್ಕೇಶಿಂದ್ರ ಕಟ್ಟೇವ್ರಿ ಮಂದಿ ಕಡೆ ಇಸ್ಕೊಂಡ್ ಬಂದು ಈಗ ಇನ್ ಮ್ಯಾಗನು ಕಟ್ ಅಂತ ಹೇಳ್ತಾರ ನಮ್ ಕಡೆ ಆಗಂಗಿಲ್ಲ ಬೇರೆ ಮಂದಿದ್ರಿ ಮನ್ಯಾಗ ಮೀಟಿಂಗ್ ಮಾಡಿದ್ ತಪ್ಪಾಗೈತ್ರಿ ಹಾ ಗ್ರೂಪ್ ಇರ್ತಾವ್ರಿ ಗ್ರೂಪ್ ಇರ್ತಾವ್ರಿ ಹಾ ರೀ ಹಾ ರೀ ನಮ್ದು ಕಟ್ಟೇವ್ರಿ ನಮ್ ಹಾ ರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರಿ ಹಾ ರೀ ಕಂಪ್ಲೇಂಟ್ ಕೊಟ್ಟೇವ್ರಿ ಅದಕ್ಕೆ ಪೊಲೀಸ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ ಈಗ ಅವ್ರ ರೊಕ್ಕ ವಾಪಸ್ ಕೊಡಾಕ್ ಹಚ್ಚಿದ್ರಿ ಅವ್ರದ್ದು ಯಾರು ಅವರು ಮನ್ಯಾಗ ಬಂದು ರೊಕ್ಕ ಕಟ್ಟಿಸಮ್ಮ ಹಿಂಗ್ ಮಾಡ್ರಮ್ಮ ಅಂತ ನಮಗಿದು ಟಾರ್ಚರ್ ಮಾಡತ್ತಾರಿ ಬಂದು ಹಾ ಮನಿಗ್ ಬಂದ್ ಕೂಡ್ತಾರಿ ಡೈರೆಕ್ಟ್ ಮನ್ಯಾಗ ರಾತ್ರಿ ಆಗಿದ್ರ ನಾವ್ ಇಲ್ಲೇ ಕೊಂಡಿರ್ತೀವಿ ಇಲ್ಲೇ ಮಕ್ಕೋತೇವ್ ಹಿಂಗ್ ಹೇಳ್ತಾರಿ ಬಂದು 11 ಗಂಟೆ ತನ ಇರ್ತಾರಿ ಮನ್ಯಾಗ ಅವ್ರ ಕೂಡನೇ ಮನಿ ತಿರ್ಗಾಡಕ ಸರ್ ನನಗ 11 ಗಂಟೆ ತನ ಇರ್ತಾರ ಕೇಳಿರಿ ಏನು ಇಲ್ರಿ ಕೂಡ್ತಾರಿ ಮನ್ಯಾಗೆ ಕೊಂಡಿರ್ತಾರಿ ಬಂದ್ ನಮ್ ಗಂಡ್ಮಕ್ಳು ಬೈತಾರಿ ನಮ್ ಮನೆಯವ್ರು ಇಲ್ರಿ ತಿರ್ಕೊಂಡಾರಿ ಮ್ಯಾಗ ಮನಿ ಐತ್ರಿ ನಮ್ದು ಅಲ್ಲಿ ಕುಂಡ್ರಂದ್ರೆ ಕುಂಡ್ರಂಗಿಲ್ಲ ಅಂತ ಹೇಳ್ತಾರೆ ಅವ್ರು ತಳಗೆ ಕುಂಡಿರ್ತೀನಿ ಅಂತ ಹೇಳ್ತಾರೆ ಅಮೃತ ಸಾಳಂಕಿ ಏನ್ ಸಾಹೇಬ್ರು ಇಷ್ಟೆಲ್ಲ ಹೇಳಿದ್ರು ಸರ್ ಇವ್ರದ್ದು ಯಾರು ಶಕ್ತಿ ಅದ ಗೊತ್ತಿಲ್ಲ ಸರ್ ಏನ್ ಇವ್ರು ದುಡ್ಡು ಇಟ್ಕೊಂಡು ಆಟ ಆಡತ್ತಾರ ಗೊತ್ತಿಲ್ಲ ಸರ್ ನಾವು CM ಸಾಹೇಬ್ರಿಗೆ ಎಷ್ಟೇ ಹೇಳ ಸರ್ ಒಂದು ಮನವಿ ಮಾಡೋರು ಅಷ್ಟೇ ಈ ಬಡ್ರದು ಪ್ರಾಣ ಹಿಂಡತ್ತಾರ ಸರ್ ಅವ್ರು ಬಡ್ರು ಪ್ರಾಣ ಹಿಂಡೋದು ಸರಿ ಅಲ್ಲ ಸರ್ ಇವ್ರು ಫೈನಾನ್ಸ್ ಟೈಮಿಗರ ಏನೈತೆ ಸರ್ ಅದು ಗೊತ್ತಾಗಲ್ತು ಬರ್ತಾರ ಸರ್ 7ಕ್ಕೆ ಬರ್ತಾರ ಸರ್ ಇಲ್ಲ ನೀವು ಸಾಲ ಕಟ್ಟೋರಿಗೆ ಹೋಗುದಿಲ್ಲ ತರ ಸರ್ 11 ತನಕನೂ ಅಲ್ಲೇ ಮನೆಗೆ ಕೊಡ್ತಾರ ಸರ್ ದಯವಿಟ್ಟು ಇದು ಏನೈತೆ ಸರ್ ಇದ್ರ ಬಗ್ಗೆ ನೀವು ದಯವಿಟ್ಟು ಸರ್ ಕ್ರಮ ತಗೊಂಡು ಸರ್ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಇಷ್ಟ ಆಯ್ತು ಸರ್ LNT ಫೈನಾನ್ಸ್ದವ್ರು ಸರ್ ಅವನೇ ಬಂದಿತ್ತು ಸರ್
ನಾವೆಲ್ಲ ರಿಕ್ವೆಸ್ಟ್ ಮಾಡತ್ತೆ ಸರ್, ಇಲ್ಲ ದುಡ್ಕೊಂಡ್ ತಿನ್ನ ಮಂದಿ ಅದ್ರಿ, ಇರ್ಲಿ ಒಂದ್ 2 ದಿವಸ ಟೈಮ್ ಕೊಟ್ರಿ ಕಟ್ತಾರ, ಕಟ್ಟಕ್ ಸಾಲ ತೊಗೊಂಡಿ ಅಂದ್ರೆ ಕಟ್ತಾರ್ರಿ, ಕಟ್ಟಕ್ಕೇನಿಲ್ಲ, ಕಟ್ತಾರ ಇಲ್ಲ ನೀ ಕಟ್ಟೇಬೇಕು ಅತ್ ಹಿಂಗೆಲ್ಲ ಮಾತಾಡ್ತಾರ ಸರ್. ಯಾವಾಗ ಬರ್ತಾರೆ ಅವರು? ಸರ್ ಅವರು 3:30-4 ಗಂಟೆಗೆ ಬಂದ್ರಂದ್ರ ಸರ್ ಅಲ್ಲೇ ಕೂತ್ ಬಿಡ್ತಾರ ಸರ್ ಮನೆಗೆ ಸರ್, 10-11 ತನಕ ಎದ್ದು ಹೋಗಂಗಿಲ್ಲ ಸರ್ ಅವ್ರು. ಎಲ್ಲೇ ಬರ್ತಾರೆ? ಯಾವ ಮನೆ ಇದು? ಸರ್ ಇಂಡಿ ರೋಡ್ ಬೊಂಬಳಕ್ಷ ಇರ್ತೇವೆ ಸರ್, 11 ನಂಬರ್ ವಾರ್ಡ್ ಸರ್. ಆದ್ರೆ ಅದಕ್ಕೆ ನೀವು ಅವ್ರ ಮನ್ಯಾಗ ಬಂದು ಕೂಡ್ತಾರ, ಅದಕ್ಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಸರ್? ಅವ್ರು ಹೆಂಗ್ ಮಾಡ್ತಾರ ಸರ್, ಗಂಡಸರು ಯಾರು ಇರೋ ಟೈಮಿಗೆ ಬಂದು ಕೂಡ್ತಾರ ಸರ್. ನಾವು ಅದಕ್ಕೆ ಹಿಂಗೆಲ್ಲ ಬಂದು ಕೂಡ್ತಾರ ಅಂತೇಳಿ ಕಂಪ್ಲೇಂಟ್ ಕೊಡಕ್ ಬಂದೇವ್ ಸರ್. ನಿನ್ನೆ ಬಂದು ಒಂದು ಅರ್ಜಿ ಬರ್ದು ಕೊಟ್ಟೆ ಸರ್ ನಾವು. ಕೊಟ್ಟರು ಏನಂತಾರ ಸರ್ ಅವ್ರ ಸಂಘದವರು ಬೆಳಗ್ಗೆ ಬಂದು, ಇಲ್ರಿ ಇದು ನೀವು ರಾಜಿ ಆಗಿಬಿಡಮಿ, ಏನೋ ಒಂದ್ ನಿಮ್ ತಪ್ಪಾಗಿರ್ತದ, ಇರ್ಲಿ ಏನೋ ನಮ್ ತಪ್ಪಾಗಿರ್ತೈತಿ, ಇರ್ಲಿ ನಿಮ್ಗೆ ಹಂಗೆ ಮುಂದೆ ಸಾಲ ಬೇಕಂದ್ರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಮಿ ಅಂತ ಬಂದು ಹೇಳಿದ್ರು ಸರ್. ನಾವ್ ಇಷ್ಟೇ ಅಂದೆ ಸರ್, ನೀವು ಮನೆಗೆ ಬಂದು ನಮ್ಮ ಟಾರ್ಚರ್ ಮಾಡೋದು ಸರಿ ಅಲ್ಲ ಅಂತ ಅಂದೆ ಸರ್. ಸಾಲ ಸರ ಇವರು ಗ್ರೂಪಿನ ಅಧ್ಯಕ್ಷರು ಅಮೃತ ಸಾಳುಂಕೆ ಅಂತ ಸರ್, ಅವ್ರ ಗಂಡ. ಅವ್ರು ತಗೊಂಡಿಲ್ಲ ಸರ್, ಅವರು ಮುಂದಾಳಕವಾಗಿ ಅವ್ರ ಮೊದಲು ಸಂಘ ಇತ್ತು ಸರ್, ಅವ್ರದ್ದು ಮುಟ್ಟಿತ್ತು ಸರ್. ಸಂಘಿಗೆ ಮುಟ್ಟಿದ ಮ್ಯಾಗ ಅವರೇ ಅಧ್ಯಕ್ಷರು ಅದಾರ ಸರ್. ಅವರೇ 20 ಮಂದಿ ಗ್ರೂಪಿನ ವೈಸ್ ಇವ್ರು ಸಂಘ ನಡ್ಸ್ಕೊಂಡು ಹೋಗ್ತಾರ ಸರ್. ಅವ್ರ ಏನಂತಾರ ಸರ್, 20 ಮಂದಿದು ಯಾರು ಕಟ್ಟಲಿಲ್ಲ ಅಂದ್ರೆ ನೀವೇ ಕಟ್ಟಬೇಕು. ನೀವು ಅವ್ರು ಎಲ್ಲಿದ್ ಕಟ್ತಾರ ಸರ್, ಅಮ್ಮ ಪಾಪಕ್ಕೆ 200 ರೂಪಾಯಿ ಪಗಾರ ಬೆಳಂಗಿಲ್ಲ ಸರ್, ಎಲ್ಲಿ ತಂದು ಕೊಡ್ಬೇಕು ಸರ್? ಈಗ ನಮ್ಮ ಮನೆಗೆ ಬಾಡಿಗೆ ಅದಾರ ಸರ್, ಅವ್ರು ಮ್ಯಾಗ ಬಾಡಿಗೆ ಅದಾರ ಸರ್, ಮ್ಯಾಗ ಬಾಡಿಗೆ ಅದಾರ. ನಾನು ಎಲ್ಲ ತರ ಹೇಳಿನಿ ಸರ್, ಹೇಳಿದ್ರು ಒಟ್ಟ ಅವರು ರೆಸ್ಪಾನ್ಸ್ ಇಲ್ಲ ಸರ್, ಅವ್ರು ಸಂಘದವ್ರದ್ದು ರೆಸ್ಪಾನ್ಸ್ ಇಲ್ಲ ಸರ್. ನಾವ್ CM ಸಾಹೇಬ್ರಿಗೆ ಇಷ್ಟೇ ಕೇಳೋಣ ಸರ್, ಈ ಸಂಘಗಳು ಬಡ್ರು ಇದ್ದವ್ರಿಗೆ ಅನುಕೂಲ ಕೊಡ್ಬೇಕು ಸರ್, ಅನುಕೂಲ ಮಾಡ್ಕೊಡ್ಬೇಕು ಸರ್. ಆಮ್ಯಾಗ ಕೈಲಿ ಹಾಕಿ ಕಟ್ಟಿದವ್ರಿಗೆ ನಮ್ಮ ಶಶಿ ಸರ್ ಅಂದ್ರೆ ನಮ್ಮ ತಮ್ಮನ ಹೆಂಡತಿ ಸರ್ 50,000 ರೂಪಾಯಿ ಹಾಕಿ ದುಡ್ದು ಕೊಟ್ಟ ಸರ್. ನನಗೂ ಗೊತ್ತಿದ್ದಿಲ್ಲ, ವಿಷಯ ಗೊತ್ತಾಗನ ನಾ ಒಮ್ಮೆ ತಮ್ಮ ಮೀಡಿಯಾದವರು ನನಗೆ ಹೆಲ್ಪ್ ಮಾಡಿದ್ರು ಸರ್. ಅದಕ್ಕೆ ತಮ್ಮ ಮೀಡಿಯಾದ ನಾ ಹೇಳತ್ತೀನಿ ಸರ್, ಇದು CM ಸಾಹೇಬ್ರಿಗೆ ಈ ಸುದ್ದಿ ಮುಟ್ಬೇಕು ಸರ್. ನಾ ಹೇಳಿದ್ದು ಹಿಂಗೆಲ್ಲ ಇವರು ಬಡ್ರು ಪ್ರಾಣ ಹಿಂಡತ್ತಾರ ಸರ್. ಟೈಮಿಂಗ್ ಎಲ್ಲ ಏನಿಲ್ಲ ಸರ್, ಇವ್ರಿಗೆ 8ರಿಂದ 9 ತನಕ ಮನ್ಯಾಗ ಕೂತ್ರ ಅಂದ್ರೆ ಹಾಸಿಗೆ ಹಾಸ್ತೀವಿ ಅಂತ ಹೇಳ್ತಾರೆ ಸರ್, ಮನೆಗೆ ಚಾವಿ ಹಾಕ್ತೀನಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ಸರ್ ಈ ಸಂಘ ಎಲ್ಲ CM ಸಾಹೇಬ್ರಿಗೆ ಕೇಳ್ಕೋದಿಷ್ಟೇ, ಸಂಘ ಎಲ್ಲ ಮಾಫ್ ಮಾಡ್ಬೇಕು ಸರ್, ಅಷ್ಟೇ ನಂದೊಂದು ರಿಕ್ವೆಸ್ಟ್ ಸರ್ ಅಷ್ಟೇ ಸರ್. ಸರ್ ಅವರು ಫೈನಾನ್ಸ್ಲಿ ಏನಾದ್ರು ಅವ್ರ ಕಡೆ ದುಡ್ಡು ಐತಿ ಸರ್, ದುಡ್ಡು ಇಟ್ಕೊಂಡು ಆಟ ಆಡತ್ತಾರೋ ಹೆಂಗ್ ಆಡತ್ತಾರೋ ನಮಗೂ ಗೊತ್ತಾಗಲ್ಲ ಸರ್. ಯಾಕಂದ್ರೆ ಇವ್ರು ಸಂಘ ಕೊಡ್ತಾರ ಸರ್, ಇವ್ರದ್ದು CM ಸಾಹೇಬ್ರು ಇವ್ರದ್ದೆಲ್ಲಾನು ನಿಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಆದ್ರೆ ನಿಲ್ ಆಗ್ತಾನೆ ಇಲ್ಲ ಸರ್, ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗಲ್ಲ ಸರ್. ಅದು ಈಗ ನಮಗ ಇದ್ರ ಬಗ್ಗೆ ಗೊತ್ತಾಗ್ತದೆ, ಇನ್ನು ಎಷ್ಟು ಮಂದಿಗೆ ಮಾಡ್ರ ಅನ್ನೋದು ಗೊತ್ತಿಲ್ಲ ಸರ್. ಅವ್ರು ಈಗ ನಿಮ್ ಗಮನಕ್ಕೆ ಬಂದಿವ್ರಿ ಫಸ್ಟ್ ಇಲ್ಲ ಸರ್, ಇದೇ ಫಸ್ಟ್ ಸರ್ ಬಂದಿದ್ದು. ನಮ್ಮ ಮನ್ಯಾಗ ಸಂಘ ಕೂಡ್ತಿತ್ತು ಅನ್ನೋದು ಇಷ್ಟೇ ಗೊತ್ತು ಸರ್, ನನಗೆ ಇಲ್ಲಿವರೆಗೆ ಹೇಳಿ ಸರ್ ಅವ್ರು. ಆಮೇಲೆ ನಿನ್ನೆ ನನಗೆ ಕಾಲ್ ಮಾಡಿದ್ರು, ಹೇಳಿದ್ರು ಸರ್ ಕಾಲ್, ಇಲ್ರಿ ಹಿಂಗೆಲ್ಲ ಮಾಡತ್ತಾರ, ಬಂದು ಟಾರ್ಚರ್ ಮಾಡತ್ತಾರ ಅಂತ ಹೇಳಿದ್ರು ಸರ್. ನಾನು ಅವ್ರಿಗೆ ಕಾಲ್ ಮಾಡಿದೆ, ನಾ ಹೈದರವ್ರು, ಯಾಕ್ರಿ ಹೈದರವ್ರ ನೀವು ಮನೆಗೆ ಬಂದು ಯಾಕೆ ಟಾರ್ಚರ್ ಮಾಡ್ತೀರಿ ಅಂತ. ಇಲ್ರಿ ಸಾಲ ಕೊಟ್ಟಿಲ್ಲ, ನಾನು ಕಲ್ ಕೊಟ್ಟೆ ನಿಮಗೆ, ನೀವು ಮನೆಗೆ ಚಾವಿ ಹಾಕ್ತೀನಿ ನೋಡು ಹಿಂಗೆಲ್ಲ ಅಂದ್ರು. ಅಣ್ಣ ಆಯ್ತು, ನೀವು ಚಾವಿ ಹಾಕ್ರಿ, ನಾವು ನಮ್ದು ಏನೈತಿ ನಾವು ಕಂಪ್ಲೇಂಟ್ ಕೊಡಕ್ ಹೋಗ್ತೀವಿ ಸರ್. ಸಂಘನ್ಯಾಗ ಅವರು ಒಂದು ಇದು ಇದ್ದಿರ್ಬೇಕು ಸರ್, ಸಂಘನ್ಯಾಗ ನನಗೆ ಎಂಪ್ಲಾಯ್ ಸರ್, ಸಂಘನ್ಯಾಗ ಎಂಪ್ಲಾಯ್ ಅದಾರ ಸರ್. ಯಾವ ಸಂಘ ಇದು? L&T ಸಂಘ ಸರ್. ಇದು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ತಂದ್ರ ಸರ್ ಅವರು, L&T ಸಂಘ ಸರ್. ಹಾ ಸರ್. ಆದ್ರೆ ಅವ್ರು ರೊಕ್ಕ ತುಂಡರ ಗ್ರೂಪ್ದಾಗ ಅವ್ರು ಎಲ್ಲಿ ಓಡ್ ಹೋಗ್ಯಾರ ಅಂಜಿಕೆಯಿಂದ ಸರ್? ಅದ್ರಾಗ 4 ಮಂದಿ ಓಡ್ ಹೋಗ್ಯಾರ ಸರ್, 4 ಮಂದಿ ಓಡ್ ಹೋಗ್ಯಾರ ಸರ್. ಅವ್ರು ಓಡ್ ಹೋದ್ರೆ ನೀ ಅಧ್ಯಕ್ಷ ಆಗಿಲ್ಲಮ್ಮ, ನೀನೇ ಕಟ್ಟಬೇಕು ಸಂಘ ಅಂತ ಹೇಳ್ತಾರ ಸರ್. ಈ ಹುಡುಗಿ ಸರ್ ಹಾಸ್ಪಿಟಲ್ ಕೆಲ್ಸಕ್ಕೆ ಹೋಗ್ತೈತೆ ಸರ್, 200 ರೂಪಾಯಿ ಪಗಾರ ಬೀಳ್ತೈತೆ ಸರ್. ಅದಕ್ಕೆ ಅವ್ರದ್ದೆಲ್ಲ ಸಂಘ ಇವ್ರೆಲ್ಲ ಕಟ್ಬೇಕು ಹೇಳಿ ಸರ್. ಗಂಡ ತಿರ್ಕೊಂಡ ಹುಡುಗಿ ನೀನ್ ಅಳಾತಿತ್ತು ಸರ್, ನಾ ಪೈದನ್ ತೂತೀನಿ ಅಂತ ಹೇಳ್ತಿತ್ತು. ನಾನೇನು ಸಮಾಧಾನ ಮಾಡಿದೆ, ಯಾಕಮ್ಮ ಹಿಂಗೆಲ್ಲ ಮಾಡ್ತಿ, ಅದಕ್ಕೆ ನಮ್ದು ಏನೈತಿ, ನಮ್ಮ ಪೊಲೀಸರು ಅದಾರ, ಅವ್ರಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಮತ್ತೆ ಸರ್ ಇಷ್ಟೇ ಸರ್. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೈ ಮುಗಿದು ಕೇಳ್ಕೋದು ಒಂದೇ ಸರ್, ಇವ್ರ ಬಗ್ಗೆ ಒಂದು ಕ್ರಮ ತಗೋಬೇಕು ಸರ್, ಹಿಂಗ್ ಮಾಡೋರಿಗೆ ಸರ್. ಯಾಕಂದ್ರ ಇವ್ರು 200 ರೂಪಾಯಿ ಪಗಾರ ಬೀಳ್ತೈತಿ ಸರ್, ಒಬ್ಬೊಬ್ಬರಿಗೆ 3ರಿಂದ 4 ಸಾಲ ಕೊಡ್ತಾರ ಸರ್. ಅವ್ರು ಹೆಂಗ್ ಕಟ್ಬೇಕು ಸರ್, ಇವ್ರು ಯಾವ ರೀತಿ ಬಡ್ಡಿ ಕೊಡ್ತಾರ ಅನ್ನೋದು ಅದು ಗೊತ್ತಾಗಲ್ಲ ಸರ್. ಇವ್ರು ಬರೀ ಕಟ್ಟಮ್ಮ ಅಂತ ಹೇಳ್ತಾರ ಸರ್. ಇವ್ರ ಸಂಘ ಇರ್ಲಿಲ್ಲ ಅಂದ್ರೆ ಇನ್ನೊಬ್ರದ್ದು ಕಟ್ಟತ್ ಹೇಳ್ತಾರ ಸರ್. ಹಿಂಗ ಇವ್ರು ಟಾರ್ಚರ್ ಮಾಡಿದಕ್ಕೆ 4 ಮಂದಿ ಬೇರೆ ಊರ್ ಕಡೆ ಹೋಗ್ಯಾರ ಸರ್. ಒಬ್ರು ಈ ಕಡೆ ಗುಲ್ಬರ್ಗ ಕಡೆ ಹೋಗ್ಯಾರ ಸರ್. ಈಗ ಇವ್ರ ಕೈಲೇ ಖರ್ಚು ಹಾಕಿ ಆ ಊರಿಗೆ ಹೋಗಿದ್ರು ಸರ್. ಅಮೃತ ಸಾಳುಂಕೆ ಅವರು ಇವ್ರ ಟಾರ್ಚರ್ ಅವ್ರ ಊರಿಗೆ ಹೋಗ್ಯಾರ ಸರ್. ಹೋಗೋಣ ಅವ್ರು ತುಂಬಂಗಿಲ್ರಿ, ನಾಯಕ್ ತುಂಬಬೇಕು, ನಮ್ ಕೆಲ್ಸ ಇಲ್ಲ ಅಂತ ಹೇಳ್ತಾರ ಸರ್. ಇವ್ರಿದ್ರೆ ಇವ್ರು ಕೇಳಂಗಿಲ್ಲ ಸರ್. ಇವ್ರು ಬಂದು ನಮ್ಮ ಮನ್ಯಾಗ ಕೂತ್ ಬಿಡ್ತಾರ ಸರ್. 11ರಿಂದ 12 ತನಕ ಮನ್ಯಾಗ ಕುಂಡಿರ್ತಾರ ಸರ್. ಗಂಡಸರು ಇರಲ್ಲ ಟೈಮಿಗೆ ಬಂದು ಕೂತ್ ಬಿಡ್ತಾರ ಸರ್. ಬಂದು ಟಾರ್ಚರ್ ಮಾಡ್ತಾರ ಸರ್. ನೀನೇನ ಅಮ್ಮ ಗುಳಿಗೆ ತಗೊಳಕ್ ಹೋಗಿದ್ರು ಸರ್, ಹಂಗೆಲ್ಲ ಮಾಡ್ಬೇಡವ, ನಾವು ಇದೇವಿ, ನಮ್ಮ ಪೊಲೀಸ್ ಇಲಾಖೆ ಐತಿ, ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅದಾರ, ಅವ್ರಿಗೆ ಕಳಕಳಿ ವಿನಂತಿ ಮಾಡ್ಕೊಳ್ಮಿ, ಅದು ಏನಾಗ್ತದೆ ಮುಂದೆ ನೋಡ್ಬೇಕು. ನಾವು ಹೇಳೋದು ಇಷ್ಟೇ ಸರ್, ನಾವು ಅಷ್ಟೊಂದು ಹೋಗೋದು ನನಗೆ ಇದು ಇಲ್ಲ ಸರ್. ನಾ ಇಷ್ಟು ಏನು ಹೇಳಿಲ್ಲ ಸರ್, ಇದ್ರ ಮ್ಯಾಗೆ ತಾವುಗಳು ಎಲ್ಲ ನೋಡಿ ಆಲ್ರೆಡಿ ಒಂದು ಅರ್ಜಿ ಬರ್ದು ಕೊಟ್ಟೆ ಸರ್. ತಾವುಗಳಿದ್ರೆಲ್ಲ ನೋಡಿ ನಮ್ಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ನಾ ಕೇಳ್ಕೋದು ಅಷ್ಟೇ ಸರ್. ಸರ್ ನನ್ನ ಹೆಸರು ದತ್ತ ಸರ್.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।